ಸ್ನೇಹಿತರೆ ನಮಸ್ಕಾರ. ತನ್ನ ಅಧಿಕಾರವನ್ನು ಬಳಸಿ, ತನ್ನ ದರ್ಪವನ್ನು ಬಳಸಿ, ತನ್ನ ಅಂತಸ್ತು ಐಶ್ವರ್ಯವನ್ನು ತೋರಿಸಿ, ತನ್ನ ಅಧಿಕಾರದ ಮೂಲಕ ಇನ್ನೊಬ್ಬರನ್ನ, ಅದರಲ್ಲೂ ಕೂಡ ಮನೆ ಕೆಲಸದವಳನ್ನು, ಅದರಲ್ಲೂ ಕೂಡ ತನ್ನ ತಾಯಿಯ ಸಮಾನವಾದಂತಹ 47 ವರ್ಷದ ಮನೆ ಕೆಲಸದ ಮಹಿಳೆಯನ್ನು ಹೆದರಿಸಿ ಬೆದರಿಸಿ ಆಕೆಗೆ ನಾನಾ ಆಮಿಷಗಳನ್ನು ತೋರಿಸಿ ಆಕೆಯನ್ನು ಒತ್ತಾಯಪೂರ್ವಕವಾಗಿ ತನ್ನ ತೃಷೆಗೆ ಬಳಸಿಕೊಂಡು ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿದಂಥ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಅಪರಾಧಿ ಎನ್ನುವುದು ಸಾಬೀತಾಗಿದೆ. ಕೇವಲ ಅಪರಾಧಿ ಮಾತ್ರವಲ್ಲ, ಜೀವಮಾನವಿಡೀ ಜೈಲಿನಲ್ಲಿ ಕೊಳೆಯುವಂತಹ ಹೀನಾಯ ಪರಿಸ್ಥಿತಿ ಒಬ್ಬ ಮಾಜಿ ಸಂಸದನಿಗೆ, ಅದರಲ್ಲೂ ಕೂಡ ಮಾಜಿ ಪ್ರಧಾನಿಯ ಮೊಮ್ಮಗನಿಗೆ ಬಂದಿದೆ ಅಂತ ಹೇಳಿದ್ರೆ ಇದು ಎಂತಹ ದುಸ್ಥಿತಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೇ ಹೇಳಬೇಕು. ಹಾಸನದಲ್ಲಿ ರಿಪಬ್ಲಿಕ್ ಆಫ್ ಹಾಸನ ಅಂತ ಹೇಳ್ಬಿಟ್ಟು ಇಡೀ ಹಾಸನವನ್ನೇ ಹೆದರಿಸಿ ಬೆದರಿಸಿ ತನ್ನ ಕೈಗೊಂಬೆಯಾಗಿಸಬೇಕು ಅನ್ನುವಂತಹ ಹಪಾಹಪಿಯಲ್ಲಿದ್ದಂತಹ ಭವಾನಿ ರೇವಣ್ಣಗೆ ಮತ್ತು HD ರೇವಣ್ಣಗೆ ಇದೊಂದು ನೀತಿ ಪಾಠ ಅಂತಲೇ ಹೇಳಬಹುದು. ಮನೆ ಕೆಲಸದ ಮಹಿಳೆಯನ್ನ ಮತ್ತು ಪರಿಚಯಸ್ಥ ಮಹಿಳೆಯರನ್ನ, ಅದರಲ್ಲೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿದ್ದಂತಹ ಮಹಿಳೆಯರನ್ನ, ಈ ರೀತಿ ಬೇರೆ ಬೇರೆ ಮಹಿಳೆಯರನ್ನ ತನ್ನ ತೃಷೆಗೆ ಬಳಸಿಕೊಳ್ಳೋದು ಮಾತ್ರವಲ್ಲದೆ ನಾನಾ ಆಮಿಷಗಳನ್ನು ತೋರಿಸಿ, ನಾನಾ ಭಯಭೀತಿಗೊಳ್ಳುವಂತೆ ಮಾಡಿ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಚಿತ್ರ ಕೃತ್ಯಗಳಿಗೆ ಬಳಸಿಕೊಂಡು ಅದನ್ನು ಅತ್ಯಂತ ಹೇಯವಾಗಿ ವಿಡಿಯೋ ಕೂಡ ಮಾಡಿಟ್ಕೊಂಡು ಆ ವಿಡಿಯೋವನ್ನು ಪೆನ್ಡ್ರೈವ್ನಲ್ಲಿ ಹಾಕಿಟ್ಕೊಂಡು ತನ್ನ ವಿಚಿತ್ರವಾದಂತಹ ಮತ್ತು ವಿಕೃತತನವನ್ನು ಪ್ರದರ್ಶನ ಮಾಡ್ತಿದ್ದಂತಹ ಈ ಮಾಜಿ ಸಂಸದನಿಗೆ ಇವತ್ತು ಕಾನೂನು ಸರಿಯಾದಂತಹ ಪಾಠವನ್ನೇ ಮಾಡಿದೆ. ಇನ್ನು ಮುಂದೆ ಯಾವತ್ತೂ ಯಾರೂ ಕೂಡ ಈ ರೀತಿಯಾದಂಥ ಕೃತ್ಯವನ್ನು ಮಾಡಬಾರ್ದು ಅನ್ನುವಂತಹ ನೀತಿ ಪಾಠವನ್ನು ಇವತ್ತಿನ ಕೋರ್ಟ್ ತೀರ್ಪು ಸಾರಿ ಹೇಳ್ತಾ ಇದೆ. ಈ ಮೂಲಕ ಮಾಜಿ ಸಂಸದನೊಬ್ಬ, ನಮ್ಮ ಕರ್ನಾಟಕದ, ಅದರಲ್ಲೂ ಕೂಡ ದೇವೇಗೌಡರ ಫ್ಯಾಮಿಲಿಯ ಒಬ್ಬ ಸಂಸದನಾಗಿದ್ದಂತಹ ಪ್ರಜ್ವಲ್ ರೇವಣ್ಣ 10 ವರ್ಷಗಳ ಜೈಲು ಶಿಕ್ಷೆಯೋ ಅಥವಾ ಜೀವಿತಾವಧಿಯ ಜೈಲು ಶಿಕ್ಷೆಯೋ ಅನ್ನುವಂತಹ ಕುತೂಹಲ ಏನಿತ್ತು ನೋಡಿ, ಅದರಲ್ಲಿ ಜೀವಿತಾವಧಿಯ ಜೈಲು ಶಿಕ್ಷೆಯನ್ನು ಎದುರಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ವಿಶೇಷ ಕೋರ್ಟು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ. ಈ ಮೂಲಕ ಮತ್ತೊಂದು ಐತಿಹಾಸಿಕ ತೀರ್ಮಾನವನ್ನು ಕೋರ್ಟು ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಕಾನೂನಿನ ಮೂಲಕ ಇಂಥದ್ದೊಂದು ಕ್ರಮವನ್ನು ಕೈಗೊಂಡಿದೆ. ಈ ಮೂಲಕ ಮತ್ತೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲದೆ ನ್ಯಾಯಾಧೀಶರಾದಂತಹ ಸಂತೋಷ ಗಜಾನನ ಭಟ್ ಅವರು ಐತಿಹಾಸಿಕ ತೀರ್ಪೊಂದನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಈಗಾಗಲೇ ಪ್ರಕಟಿಸಿದ್ರು. ತೀರ್ಪಿನ ಪ್ರಮಾಣವನ್ನು ಇವತ್ತು ಪ್ರಕಟಿಸ್ತೀನಿ ಅಂತೇಳಿ ಹೇಳಿದ್ರು. ಕೋರ್ಟ್ ಹಾಲ್ನಲ್ಲಿಯೇ ನಿನ್ನೆ ಕಣ್ಣೀರಿಟ್ಟಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಅಕ್ಷರಶಃ ಕುಸಿದು ಬಿದ್ದಿದ್ರು. ಇವತ್ತು ಪರಿಪರಿಯಾಗಿ ಬೇಡಿಕೊಂಡ್ರು, ಕಣ್ಣೀರು ಹಾಕಿದ್ರು, ಕೈ ಮುಗಿದ್ರು, ಕಾಲು ಹಿಡಿತೀನಿ ಅಂತ ಹೇಳಿ ಕೇಳಿದ್ರು. ಏನೇ ಹೇಳಿದ್ರು ಕೂಡ ಕಾನೂನೇ ಮುಖ್ಯ, ಸಂವಿಧಾನವೇ ಮುಖ್ಯ ಅನ್ನೋದನ್ನು ಸಾರಿ ಹೇಳಿರುವಂತಹ ಹೆಮ್ಮೆಯ ನ್ಯಾಯಾಧೀಶರಾದಂತಹ ಸಂತೋಷ ಗಜಾನನ ಭಟ್ ಅವರು, ನೀನು ಜೀವಿತಾವಧಿವರೆಗೂ ಕೂಡ ಜೀವಾವಧಿಯ ಶಿಕ್ಷೆಯನ್ನು ಅನುಭವಿಸಬೇಕು, ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನು ನಿನಗೆ ವಿಧಿಸ್ತಿದ್ದೇನೆ, ಅದರಲ್ಲಿ ನೀನು 7 ಲಕ್ಷವನ್ನು ಆ ಸಂತ್ರಸ್ತ ಮಹಿಳೆಗೆ ಕೊಡಬೇಕು ಅನ್ನುವಂತಹ ಗಟ್ಟಿ ನಿಲುವನ್ನು ತೆಗೆದುಕೊಂಡು ಈ ನಿರ್ದಿಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ. ಈ ಆದೇಶವನ್ನು ಕೇಳಿದ ಬಳಿಕ ರೇವಣ್ಣ ಆಗ್ಬೋದು, ಭವಾನಿ ರೇವಣ್ಣ ಆಗ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರಜ್ ರೇವಣ್ಣ ಆಗಿರ್ಬೋದು, ಇವರೆಲ್ಲರ ಉಸಿರೇ ಒಂದು ಕ್ಷಣ ನಿಂತಂತಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕಳೆದ 1-1.5 ವರ್ಷದಿಂದ ಇದೇ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನ ಕಂಬಿಯನ್ನು ಎಣಿಸ್ತಿದ್ದಾನೆ. ಈಗ ಈ ಜೈಲು ಕಂಬಿ ಎಣಿಸೋದ್ರ ಜೊತೆಗೆ ಜೀವಿತಾವಧಿವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ ಇಷ್ಟು ದಿನಗಳ ಕಾಲ ಬಣ್ಣದ ಬಟ್ಟೆಯನ್ನು ಹಾಕ್ತಿದ್ದಂಥ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಅಪರಾಧಿಯಾಗಿರುವಂಥ ಕಾರಣಕ್ಕೋಸ್ಕರ ಮತ್ತು ಜೀವಿತಾವಧಿಯ ಶಿಕ್ಷೆಯನ್ನು ಅನುಭವಿಸುವಂಥ ಜೀವಾವಧಿ ಅಪರಾಧಿಯೂ ಕೂಡ ಆಗಿರುವಂಥ ಕಾರಣಕ್ಕೋಸ್ಕರ ಆತನಿಗೆ ವೈಟ್ ಬಿಳಿ ಬಣ್ಣದ ಬಟ್ಟೆ ಹಾಗೂ ಬಿಳಿ ಬಣ್ಣದ ಪ್ಯಾಂಟು ಇದನ್ನು ನೀಡೋದ್ರ ಮೂಲಕ ಇವತ್ತಿನಿಂದ ಆತ ಈ ಜೈಲಿನ ಸಮವಸ್ತ್ರವನ್ನು ಧರಿಸಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಒಟ್ಟು 424 ಪುಟಗಳ ತೀರ್ಪನ್ನು ಪ್ರಕಟಿಸಿರುವಂತಹ ಕೋರ್ಟು ಇದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಇಲ್ಲಿ 2 ಪ್ರಕರಣಗಳನ್ನು ಪ್ರಮುಖವಾಗಿ ಇಟ್ಕೊಂಡು 5 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ಇನ್ನೂ ಕೂಡ 3 ಪ್ರಕರಣ ಬಾಕಿ ಇದೆ ಅನ್ನೋದನ್ನು ನೀವು ಗಮನಿಸಲೇಬೇಕು. ಇನ್ನುಳಿದಂಥ 3 ಪ್ರಕರಣದ ತೀರ್ಪು ಹೊರಗಡೆ ಬರುವಾಗ ಬಹುಶಃ ಪ್ರಜ್ವಲ್ ರೇವಣ್ಣನಿಗೆ ಇನ್ನಷ್ಟು ಆಘಾತ ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ, ಈಗ ಈ ವಿಶೇಷ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ನೋಡಿ, ಇದನ್ನು ಆತ ಪ್ರಶ್ನಿಸುವಂತಹ ಹಕ್ಕನ್ನೇ ಕಳೆದುಕೊಂಡಿದ್ದಾನೆ. ಯಾವುದನ್ನು ಕೂಡ ಆತ ಪ್ರಶ್ನಿಸುವಂತಿಲ್ಲ. ಒಂದು ಶಿಕ್ಷೆಯ ಪ್ರಮಾಣ, ಎರಡನೇದು ದಂಡದ ಪ್ರಮಾಣ.
ಇದನ್ನೂ ಕೂಡ ಪ್ರಶ್ನಿಸುವಂತಿಲ್ಲ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಇನ್ಫಾರ್ಮೇಶನ್. ಇನ್ನೂ ಕೂಡ ಜಡ್ಜ್ಮೆಂಟ್ ಕಾಪಿ ಸಿಗಬೇಕು. 424 ಪುಟಗಳ ಜಡ್ಜ್ಮೆಂಟ್ ಕಾಪಿಯನ್ನು ನೋಡಿದಾಗ ಇನ್ನಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಸಿಕ್ಕಿರುವಂಥ ಬೇಸಿಕ್ ಇನ್ಫಾರ್ಮೇಶನ್ನ ಪ್ರಕಾರ ಪ್ರಜ್ವಲ್ ರೇವಣ್ಣ ಜೀವಾವಧಿಯ ಶಿಕ್ಷೆಯನ್ನು ಅನುಭವಿಸೋದ್ರ ಜೊತೆಗೆ ಈ ದಂಡವನ್ನು ಕೂಡ 10 ಲಕ್ಷ ರೂಪಾಯಿ ದಂಡವನ್ನು ಕೂಡ ಕಟ್ಟಲೇಬೇಕಾಗುತ್ತೆ. ಅದರಲ್ಲಿ 7 ಲಕ್ಷ ರೂಪಾಯಿ ಆ ಸಂತ್ರಸ್ತೆಯ ಪಾಲಿಗೆ ಹೋಗ್ತದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿದೆ. ಈ ಮೂಲಕ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ತನಗೆ ಅಧಿಕಾರ ಇದೆ, ತನ್ನ ಬಳಿ ಹಣವಿದೆ, ತನ್ನ ಬಳಿ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಎಲ್ಲದೂ ಕೂಡ ಇದೆ. ಅಪ್ಪ ಮಾಜಿ ಮಿನಿಸ್ಟರ್, ಅಮ್ಮ ಮಾಜಿ ರಾಜಕೀಯ, ನಮ್ಮ ಅಮ್ಮನೂ ಕೂಡ ದೊಡ್ಡ ಪುಟಾಂಗು, ನನ್ನ ಸಹೋದರನೂ ಕೂಡ ರಾಜಕೀಯದಲ್ಲಿ ದೊಡ್ಡ ಆಕ್ಟಿವು, ಇಡೀ ಹಾಸನನೇ ನಮ್ಮದು. ಹಾಸನದಲ್ಲಿ ಯಾರೇ ಉಸಿರಾಡಬೇಕು ಅಂತ ಹೇಳಿದ್ರು ಕೂಡ, ಯಾರೇ ಕೆಮ್ಮಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಲೈಸೆನ್ಸ್ ಬೇಕು ಅಂತೇಳಿ ಹೇಳ್ತಿದ್ದಂತಹ ಈ ರೇವಣ್ಣನ ಫ್ಯಾಮಿಲಿಗೆ ಇವತ್ತು ಕಾನೂನು ಸರಿಯಾದಂಥ ಚಾಟಿಯನ್ನೇ ಬೀಸಿದೆ. ಈ ಮೂಲಕ KR ನಗರದ ಸಂತ್ರಸ್ತೆ ಪ್ರಕರಣದಲ್ಲಿ ಈಗ ಅತ್ಯಾಚಾರದ ಆರೋಪವನ್ನು ಎದುರಿಸ್ತಿರುವಂಥ ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿದ್ದಾನೆ. ಅಪರಾಧಿಯಾಗಿರೋದು ಮಾತ್ರವಲ್ಲದೆ ಈಗ ಒಂದು ರೀತಿಯಲ್ಲಿ ಅಕ್ಷರಶಃ ಬದುಕಿದ್ದು ಕೂಡ ಸತ್ತಂತಹ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರಬೇಕಾದಂತಹ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀತಿ ಪಾಠ ಆಗಬೇಕು. ಇಂತಹ ತೀರ್ಪಿದೆಯಲ್ಲ, ಇದು ಐತಿಹಾಸಿಕ ತೀರ್ಪಾಗಿ ಪ್ರತಿಯೊಬ್ಬರಿಗೂ ಕೂಡ ಬೆಳಕು ಬರಬೇಕು, ಅಂದರೆ ಅರಿವು ಮೂಡಬೇಕು. ನಮ್ಮ ಕಾನೂನು ಎಷ್ಟು ಗಟ್ಟಿಯಾಗಿದೆ, ಇಂತಹ ದುರುಳರಿಗೆ ಯಾವ ರೀತಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಅಂಥೇಳಿ. ನಾನು ಹೇಳಿದೆ ಅಲ್ವಾ, ಜಡ್ಜ್ಮೆಂಟ್ ಕಾಪಿ ಇನ್ನೂ ಕೂಡ ಸಿಕ್ಕಿಲ್ಲ. ಜಡ್ಜ್ಮೆಂಟ್ ಕಾಪಿ ಸಿಕ್ಕಿದ ಮೇಲೆ ಇನ್ನಷ್ಟು ಮಾಹಿತಿಗಳನ್ನು ಜಡ್ಜ್ಮೆಂಟ್ನಲ್ಲಿರುವಂತಹ ನನ್ನ ಫ್ರೆಂಡು, ನಮ್ಮ ಸ್ನೇಹಿತರಾದಂಥ ವಕೀಲರು ಹೇಳ್ತಾ ಇದ್ರು, ಆ ಜಡ್ಜ್ಮೆಂಟ್ ಕಾಪಿಲಿ ತುಂಬ ಬ್ಯೂಟಿಫುಲ್ ಆದಂಥ ಅಂಶಗಳಿದ್ದಾವೆ. ಜೊತೆಗೆ ಆ ಕೆಲವೊಂದು ಅಂಶಗಳು ನಮ್ಮ ಸಮಾಜಕ್ಕೆ ತುಂಬ ಇಂಪಾರ್ಟೆಂಟು. ಜೊತೆಗೆ ಧರ್ಮಸ್ಥಳ ಕೇಸ್ಗೂ ಕೂಡ ಲಿಂಕ್ ಆಗುವಂಥ ಕೆಲವೊಂದಷ್ಟು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈ ಯಾವುದೇ ಒಂದು ತೀರ್ಪು ಅಥವಾ ಯಾವುದೇ ಒಂದು ಪ್ರಕರಣ ಯಾವ ರೀತಿ ಕನೆಕ್ಟ್ ಆಗ್ತದೆ, ಇಂಟರ್ ಕನೆಕ್ಟ್ ಆಗ್ತದೆ. ಜೊತೆಗೆ ಈ ದೌರ್ಜನ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ದುರಾಡಳಿತ, ಆಮೇಲೆ ದರ್ಪ, ಇವೆಲ್ಲದೂ ಕೂಡ ಮೆರಿತಿರುವಂತಹ ಈ ಸಮಾಜದಲ್ಲಿ ಅಂಥವರ ಹೆಡೆಮುರಿ ಕಟ್ಟೋದಕ್ಕೆ ಈ ತೀರ್ಪು ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು. ಅದರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ನಿಮಗೆ ಈ ತೀರ್ಪಿನ ಬಗ್ಗೆ ಎಷ್ಟು ಖುಷಿ ಇದೆ, ಜೊತೆಗೆ ನಿಮ್ಮ ಮನಸ್ಸಿನ ಭಾವನೆ ಏನು ಈ ತೀರ್ಪಿನ ಬಗ್ಗೆ, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮುಂದಿನ ಸ್ಟೋರಿಯ ನೋಟಿಫಿಕೇಶನ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮುಂದಿನ ಸ್ಟೋರಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಆದಷ್ಟು ಕಮೆಂಟನ್ನು ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅಂತೇಳಿ ತಿಳಿಸಿ ಅಂತೇಳಿ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.